ಅದು ಏನಿದು ಆನೆ ಅಂತಿದ್ಯಾ, ಸವಾರಿ ಅಂತಿದ್ಯಾ? ಏನ್ ನಮ್ಮ ಸ್ಕೂಲಲ್ಲಿ ಜಂಬೂ ಸವಾರಿ ಏನಾದರೂ ನಡೆಸ್ತಿದ್ಯಾ? ಇಲ್ಲಿ ಜಂಬೂ ಸವಾರಿನ ಈ ಸ್ಟೇಜ್ ಮೇಲೆ ಏನ್ ಜೋಕ್ ಮಾಡ್ತಾ ಇಲ್ಲ ತಾನೆ ಪ್ರಜ್ವಲ್? ಜಂಬೂ ಸವಾರಿ ಅಂದ ಕೂಡಲೇ ನಂಗೆ ಯಾವಾಗಲೂ ನಮ್ಮ ಅರ್ಜುನ ನೆನಪೇ ಫಸ್ಟ್ ಆಗೋದು. ಹ್ಞೂ ಪ್ರಜ್ವಲ್, ನಮ್ಮ ನಾಡ ದೇವತೆ ಚಾಮುಂಡೇಶ್ವರಿ ತಾಯಿನ ಸತತ 8 ಬಾರಿ ಹೊತ್ತು ಕಾಡಾಣೆ ಕಾರ್ಯಾಚರಣೆ ವೇಳೆ ನಮ್ಮನ್ನು ಅಗಲಿ ಹೋದ ಅರ್ಜುನ ನೆನಪು ಶಾಶ್ವತವಾಗಿರುತ್ತದೆ. ನಮ್ಮೆಲ್ಲರನ್ನು ಅಗಲಿರೋ ಅರ್ಜುನ ಆನೆಗಾಗಿ ನಮ್ಮ ಶಾಲೆಯ ವತಿಯಿಂದ ಪುಟ್ಟದೊಂದು ನಮನ. 1960ರ ದಶಕದಲ್ಲಿ ಹಾಸನ ಜಿಲ್ಲೆಯ ಕಾಡಿನಲ್ಲಿ ಸಿಕ್ಕ ಅರ್ಜುನ ಮೊದಲ ದಿನದಿಂದಲೂ ತನ್ನ ಶಕ್ತಿಯ ಮತ್ತು ಅದ್ವಿತೀಯ ಸ್ವಭಾವದ ಕಾರಣ ಗಮನ ಸೆಳೆದಿತ್ತು. ಅರ್ಜುನನ ಹಾದಿ ಕೇವಲ ಆನೆಯೊಂದರ ಜೀವನಗಾಥೆ ಅಲ್ಲ, ಕರ್ನಾಟಕ ಸಂಸ್ಕೃತಿಯ ಕಾವ್ಯಾತ್ಮಕ ಬಿಂಬವಾಗಿದೆ. ಸಾವಿರದ 1996ರಲ್ಲಿ ಮೊದಲ ಬಾರಿಗೆ ದಸರಾ ಮೆರವಣಿಗೆಯ ಚಿನ್ನದ ಅಂಬಾರಿ ಹೊರುವ ಗಾಂಭೀರ್ಯವನ್ನ ಪಡೆಯಿತು. ಮೈಸೂರು ದಸರಾ ಉತ್ಸವದಲ್ಲಿ 8 ಬಾರಿ ಚಿನ್ನದ ಅಂಬಾರಿ ಹೊತ್ತಿದ್ದ ಪ್ರಾಸಿದ್ಧ್ಯ ಹೊಂದಿದ್ದ Shut the
2023 ಡಿಸೆಂಬರ್ 4ರಂದು ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಯಳಸೂರು ಬಳಿ ನಡೆದ ಕಾಡಾನೆ ಸೆರೆ ಕಾರ್ಯಾಚರಣೆ ವೇಳೆ ದುರ್ಮರಣಕ್ಕೀಡಾಯಿತು. ಅರ್ಜುನನು ಶ್ರದ್ಧೆ, ಶಕ್ತಿ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕವಾಗಿದ್ದು ದಸರಾ ಉತ್ಸವಕ್ಕೆ ಅದ್ಧೂರಿ ಮತ್ತು ವೈಭವದ ಮೆರಗನ್ನು ತಂದಿದ್ದ. ಊರೇ ಹೆತ್ತ ಮಗ ನಿಂದು ಎಂಥ ತ್ಯಾಗ, ನೀನು ನಮ್ಮ ಪಾಲಿಗೆ ಎಂದು ದೇವ್ರಯ್ಯ. ಕೊಡಲಿ ಏಟ ತಿಂದು ನೆರಳ ನೀಡೋ ಮರ, ನಿಂದು ಕಾಲ ಮುಗಿದರು ನಿಲ್ಲದು ಅಧ್ಯಾಯ. ಅರ್ಜುನನು ಕರ್ನಾಟಕ ಸಂಸ್ಕೃತಿಯ ಜೀವಂತ ತೋರಣವಾಗಿ ಎಲ್ಲರ ಮನದಲ್ಲಿ ನೆಲೆಸಿದ್ದಾನೆ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ, ಮಂಡಲ್ಲಿ ನಿನ್ನದೆ ಶ್ರೇಷ್ಠ ಕಥೆ, ಶ್ರೀಮಂತ ನೀನಯ್ಯ. ಅಲೆಗೆ ಎದೆಯ ಕೊಟ್ಟು ನಿಲ್ತಾನೆ, ಇವನ ಹೆಸರ ಗುರುತಿಡುವನು ಆ ಶಿವನೇ. ಪುಣ್ಯಾತ್ಮ ಪುಣ್ಯಾತ್ಮ ನೀನಯ್ಯ ಪುಣ್ಯಾತ್ಮ. ಹತ್ತೂರು ಹೇಳೋ ನಿಂಚರಿತೆ ನಾವು ಹಾಡೋ ಹಾಡಯ್ಯ. 1990ರ ದಶಕದಲ್ಲಿ ಅರ್ಜುನ ತನ್ನ ಶಕ್ತಿಯ, ಧೈರ್ಯದ ಮತ್ತು ಶಾಂತ ಸ್ವಭಾವದಿಂದ ಎಲ್ಲರ ಗಮನ ಸೆಳೆದಿತ್ತು. ಚಿನ್ನದ ಹೊಳಪು ಹೊತ್ತು ಅಂಬಾರಿಯ ಶೋಭೆಗೆ ನಿಲ್ಲುವ ಗಜರಾಜ, ಮೈಸೂರಿನ ಹೆಮ್ಮೆಯ ನಡಿಗೆ, ಕನ್ನಡ ಪರಂಪರೆಯ ಪ್ರಜ್ವಲಿಸಲಿ.